ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದಿನಿ ವಿಲೇಜ್ ವ್ಲಾಗ್ಸ್‌ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಹಬ್ಬ ಅಂತ ಅಂದಾಗ ಹೂ ತರೋದು, ಹಣ್ಣು ತರೋದು, ಸ್ವಲ್ಪ ಹಬ್ಬದ ಸಡಗರ ಜಾಸ್ತಿನೇ ಇರುತ್ತೆ. ಸ್ವಲ್ಪ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ನಮ್ಮ ಮನೇಲಿ ಹಾಗೇನಿಲ್ಲ. ನಾರ್ಮಲ್ ಡೇಸಲ್ಲಿ ಯಾವ ಥರ ಇರುತ್ತೋ ಅದೇ ಥರ ಮಾಮೂಲಿಯಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ಮಕ್ಳಿಗೆಲ್ಲ ಸ್ನಾನ ಮಾಡಿಸಿ ನಾನು ಕೂಡ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡೋಷ್ಟರಲ್ಲಿ ಒಂದು 10:30, 11 ಗಂಟೆ ಆಯಿತು. ನಾನು ಬೆಳಗ್ಗೆನೇ ಪೂಜೆ ಮಾಡಿಬಿಡ್ಬೇಕು ಒಂದು 7 ಗಂಟೆ ಅಷ್ಟರಲ್ಲಿ ಅಂತ ಅನ್ಕೋತೀನಿ. ಬಟ್ ಆಗೋದೇ ಇಲ್ಲ. ಮಕ್ಳಿಗೆಲ್ಲ ಸ್ನಾನ ಮಾಡಿಸಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮಾಡೋಷ್ಟರಲ್ಲಿ ಸ್ವಲ್ಪ ಟೈಮ್ ಅಂತ ಆದೇ ಆಗುತ್ತೆ. ಯಾವತ್ತೂ ಕೂಡ ಬೆಳಗ್ಗೆನೇ ಅಂತಂದರೆ ಆಗೋದೇ ಇಲ್ಲ. ಹಾಗಾಗಿ ಸ್ವಲ್ಪ ಲೇಟ್ ಆಗೋಯಿತು. ಒಂದು 10:30, 11 ಗಂಟೆ ಆಯಿತು ನಾನು ಪೂಜೆ ಮಾಡೋಷ್ಟರಲ್ಲಿ. ಇವಾಗ ದೀಪ ಹಚ್ಚುತ್ತಾ ಇದ್ದೀನಿ. ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಕಳಶಕ್ಕೂ ಕೂಡ ನಾನು ಡೈಲಿ ಕಳಶಕ್ಕೆ ವೀಳ್ಯದೆಲೆ ಮತ್ತು ತೆಂಗಿನಕಾಯಿ ಎಲ್ಲ ಇಡ್ತೀನಿ. ಹಾಗಾಗಿ ಇವತ್ತು ಕೂಡ ಇಟ್ಟಿದ್ದೆ. ನಾನು ಯಾವತ್ತೂ ಕೂಡ ಕಳಶಕ್ಕೆ ವೀಳ್ಯದೆಲೆ ಕಾಯಿ ಇಡ್ದೇ ಪೂಜೆ ಮಾಡೋದಿಲ್ಲ. ಪ್ರತಿದಿನ ಇಟ್ಟಿರ್ತೀವಿ. ಹಾಗಾಗಿ ಇವಾಗೆಲ್ಲ ಕಳಶಕ್ಕೂ ಎಲ್ಲ ರೆಡಿ ಮಾಡಿಕೊಂಡು ದೀಪ ಹಚ್ಚಿ ದೀಪಕ್ಕೂ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಬಿಟ್ಟು ಅಡಿಕೆ ಎಲೆ ಬಾಳೆಹಣ್ಣೆಲ್ಲ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ಇವಾಗ ನಂದು ಮಾಂಗಲ್ಯ ಚೈನ್ ಕಟ್ಟಾಗಿತ್ತು. ಹಾಗಾಗಿ ಅದನ್ನು ಮಾಡಾಕಿದ್ವಿ. ನೆನ್ನೆ ಅಷ್ಟೇ ತೊಗೊಬಂದ್ವಿ. ಅದು ಫಸ್ಟು ಪೂಜೆ ಮಾಡಿಬಿಟ್ಟು ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ ದೇವ್ರ ಮುಂದೆ ಇಟ್ಟು ಆಮೇಲೆ ಹಾಕು ಅಂತ ಹೇಳಿದ್ರು ನಮ್ಮ ಆಂಟಿ. ಹಾಗಾಗಿ ಆಮೇಲೆ ನಮ್ಮ ಮನೆಯವರು ಹಾಕ್ತೀನಿ ಫಸ್ಟು ಪೂಜೆ ಮಾಡು ಅಂತಂದರು. ಹಾಗಾಗಿ ಅದಕ್ಕೂ ಕೂಡ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ದೇವ್ರ ಮುಂದೆ ಇಟ್ಟು ಇವಾಗ ಊದ್ಕಡ್ಡಿ ಬೆಳಗ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನು ಈಚೆ ಕಡೆ ತುಳಸಿ ಗಿಡಕ್ಕೂ ಮತ್ತು ಬಾಗಿಲಿಗೂ ಊದ್ಕಡ್ಡಿ ಬೆಳಗೋಣ ಅಂತ ಹೇಳ್ಬಿಟ್ಟು ಬಂದೆ. ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋ ಶೇರ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ನೀವು ಕೂಡ ಒಂದು ಲೈಕ್, ಒಂದು ಕಮೆಂಟೇ ನನ್ನ ಮುಂದಿನ ವಿಡಿಯೋಗೆ ಸ್ಫೂರ್ತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ಈಚೆ ಕಡೆ ತುಳಸಿಗೂ ಪೂಜೆ ಎಲ್ಲ ಮುಗಿಸಿ ನೆಕ್ಸ್ಟ್ ಒಳಗಡೆ ಬಂದು ಪೂಜೆ ಎಲ್ಲ ಮುಗೀತು. ನೈವೇದ್ಯಕ್ಕೆ ನಾನು ಹಬ್ಬ ಏನು ಮಾಡ್ತಾಯಿಲ್ಲ ಇವತ್ತು. ಯಾಕಂದರೆ ನನ್ನ ಎರಡನೇ ಮಗಳನ್ನೂ ಕೂಡ ಕರ್ಕೊಂಬಂದಿಲ್ಲ. ನೆಕ್ಸ್ಟ್ ವೀಕು ರಾಖಿ ಹಬ್ಬ ಐತಲ್ಲ, ಹಾಗಾಗಿ ಅವತ್ತು ಕರ್ಕೊಂಬರೋಣ. ಅವತ್ತೇ ಬರ್ತಡೇ ಕೂಡ ಇದೆ ನನ್ನ ಎರಡನೇ ಮಗಳದು. ಹಾಗಾಗಿ ಅವತ್ತು ಕರ್ಕೊಂಬರೋಣ ಅಂತ ಹೇಳಿ ಇವತ್ತು ಕರ್ಕೊಂಡು ಬಂದಿಲ್ಲ. ಹಾಗಾಗಿ ಹಬ್ಬ ಇವತ್ತೇನು ಮಾಡ್ತಾಯಿಲ್ಲ. ಸಿಂಪಲ್ಲಾಗಿ ದೇವ್ರ ನೈವೇದ್ಯಕ್ಕೆ ಬಾಳೆಹಣ್ಣಿತ್ತು, ರಸಾಯನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟು ಪೂಜೆ ಮಾಡಿದೆ. ಆಮೇಲೆ 12 ಗಂಟೆ ಮೇಲೆ ಪೂಜೆ ಮಾಡಬಾರ್ದಲ್ಲ. ಹಾಗಾಗಿ ಫಸ್ಟು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇವಾಗ ಆಯಿತು ಪೂಜೆ ಎಲ್ಲ ಚೆನ್ನಾಗಿ. ನನಗೆ ಈ ಥರ ಹೂವು ಎಲ್ಲ ಜೋಡಿಸ್ಬಿಟ್ಟು ಪೂಜೆ ಮಾಡೋದಂದ್ರೆ ತುಂಬಾ ಇಷ್ಟ. ಹೂವು ಇಲ್ಲ ಅಂತಂದರೂ ಪೂಜೆ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ನಾನು ಯಾವತ್ತೇ ಡೈಲಿ ಪೂಜೆ ಮಾಡಿದ್ರು ಅಷ್ಟೇ ಹೂವು ನನಗೆ ಹೆಚ್ಚಾಗಿ ಇರಬೇಕು. ಈ ಥರ ಕ್ಲೀನಾಗಿ ಎಲ್ಲ ಹೂವು ಜೋಡಿಸ್ಬಿಟ್ಟು ಪೂಜೆ ಎಲ್ಲ ಮುಗಿಸಿ ಇವಾಗ ನಾನು ಕೂಡ ಅರಿಶಿನ ಕುಂಕುಮ ಇಟ್ಕೊಂಡು ನನ್ನ ಮಕ್ಕಳು ಟಿ ವಿ ಹಾಕೋದಕ್ಕೆ ಹರಸಾಹಸ ಮಾಡ್ತಾವ್ರೆ. ಇಲ್ಲಿ ಕ್ಯಾಮ್ರಾ ಬೇರೆ ಅಡ್ಡ ಐತೆ, ಅಡ್ಡ ಬಂದರೆ ಹೊಡಿತೀನಿ ಅಂತಂದೆ. ಹಾಗಾಗಿ ಅವರು ಬಚ್ಚಿಕೊಂಡು ಬಂದು ಟಿ ವಿ ಹಾಕ್ಕೊತಾ ಇದ್ರು. ನೆಕ್ಸ್ಟ್ ನಾನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಬಾಳೆಹಣ್ಣು ಇತ್ತಲ್ಲ, ಹಾಗಾಗಿ ನೈವೇದ್ಯಕ್ಕೆ ಸ್ವಲ್ಪ ರಸಾಯನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದು ಸಿಪ್ಪೆ ಬಿಡಿಸ್ಕೊಂಡು ನೆಕ್ಸ್ಟ್ ಇದು ಹಚ್ಕೊಳ್ತಾ ಇದ್ದೆ ಬಾಳೆಹಣ್ಣು. ನನ್ನ ಮಗನಿಗೆ ಹೇಳ್ತಾ ಇದ್ದೆ ಸಿಪ್ಪೆ ತೊಗೊಂಡೋಗಿ ಹಾಕ್ಬಾ ಮುಸ್ರೆಗೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಅವ್ನು ಎತ್ಕೊಂಡೋಗಕ್ಕೆ ಬಂದು ಕ್ಯಾಮ್ರಾಗೆ ಅವನು ಕೂಡ ಒಂದು ಪೋಸ್ ಕೊಡ್ತಾ ಇದ್ದ. ಬೈದೆ, ಹಂಗಾಗಿ ಓದ್ಬಿಟ್ಟು ಇವಾಗ ನಾನು ಅವನು ಹೋದ್ಮೇಲೆ ಈ ಥರ ಬಾಳೆಹಣ್ಣೆಲ್ಲ ಹಚ್ಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ. ತಿನ್ನಲ್ಲ ನನ್ನ ಮಕ್ಕಳು, ನಾನು ನಮ್ಮ ಮನೆಯವ್ರು ಅಷ್ಟೇ ತಿನ್ನೋದು. ಹಾಗಾಗಿ ಸ್ವಲ್ಪನೇ ಮಾಡಿಕೊಂಡೆ. ಇದು ಹಚ್ಚಿರೋಂಥ ಬಾಳೆಹಣ್ಣಿನ ಜೊತೆಗೆ ಸ್ವಲ್ಪ ಸಕ್ಕರೆ, ಹಾಗೆಯೇ ಒಂದು 2 ಏಲಕ್ಕಿ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಕಾಯಿ ತುರಿ ಹೆಚ್ಚಾಗಿ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ. ನೈವೇದ್ಯಕ್ಕೆ ಸಿಂಪಲ್ಲಾಗಿರುತ್ತೆ. ಲಕ್ಷ್ಮಿಗೆ ಇಷ್ಟವಾದ ನೈವೇದ್ಯ ಅಂತ ಹೇಳ್ಬೋದು. ಹಾಗಾಗಿ ಈ ಥರ ಸಿಂಪಲ್ಲಾಗಿ ಮಾಡಿಕೊಂಡು ಇವಾಗ ನೈವೇದ್ಯಕ್ಕೆ ಇಡೋಣ ಅಂತ ಹೇಳ್ಬಿಟ್ಟು ಇದೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 11:30 ಅಷ್ಟರಲ್ಲಿ ನೈವೇದ್ಯ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡಿದೆ ಕಂಪ್ಲೀಟಾಗಿ. ನೆಕ್ಸ್ಟು ತಿಂಡಿಗೆ ಪಲಾವ್ ಮಾಡಿಬಿಟ್ಟು ಸ್ವಲ್ಪ ಹೆಸರು ಕಾಳು ನೆನೆಸ್ಬಿಟ್ಟು ಮೊಳಕೆ ಕಟ್ಟಿದ್ದೆ. ಹಾಗಾಗಿ ಅದಕ್ಕೂ ಕೂಡ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟು ಇದೆಲ್ಲ ಮುಗಿಸ್ತಾ ಇದ್ದೀನಿ. ಇವಾಗ ನೈವೇದ್ಯಕ್ಕೆ ಬಾಳೆಹಣ್ಣಿನ ರಸಾಯನ ಇಟ್ಬಿಟ್ಟು ಒಂದು ಗ್ಲಾಸಲ್ಲಿ ನೀರು ಇಡ್ತಾ ಇದ್ದೀನಿ. ನಮ್ಮ ಮನೇಲಿ ನಾವು ಯಾವಾಗಲೇ ಪೂಜೆ ಮಾಡಿದ್ರು ಕೂಡ ಒಂದು ಗ್ಲಾಸಲ್ಲಿ ನೀರು ಇಡ್ತೀವಿ. ಯಾಕಂದರೆ ಇದು ಆವತ್ತಿಂದನೂ ಸಂಪ್ರದಾಯ ನಮ್ಮ ಮನೇಲಿ ಅಂತ ಹೇಳ್ಬೋದು. ಈ ಥರ ನೀರು ಮತ್ತು ರಸಾಯನ ಎಲ್ಲ ಇಟ್ಬಿಟ್ಟು ಪೂಜೆ ಎಲ್ಲ ಮುಗಿಸಿ ನೆಕ್ಸ್ಟು ಇನ್ನು ನಮ್ಮ ಮನೆ ಮಹಾಲಕ್ಷ್ಮಿ ನನ್ನ ಮಗಳು. ಹಾಗಾಗಿ ಅವಳಿಗೆ ಕಾಲಿಗೆಲ್ಲ ಅರಿಶಿನ ಜಾಸ್ತಿ ಹಚ್ತಾ ಇಲ್ಲ. ಯಾಕಂದರೆ ಸ್ಕೂಲ್ಗೆ ಹೋಗ್ತಾಳೆ ಇನ್ನೂ ಶನಿವಾರ ಅಂತ ಹೇಳ್ಬಿಟ್ಟು ಜಾಸ್ತಿ ಹಚ್ಚಿಲ್ಲ. ಸುಮ್ಮನೆ ಅರಿಶಿನ ಕುಂಕುಮ ಇಟ್ಬಿಟ್ಟು ಕಾಲಿಗೆ ಹಣೆಗೂ ಕುಂಕುಮ ಇಟ್ಬಿಟ್ಟು ಮತ್ತು ಅಕ್ಷತೆ ಗಂಧ ಇಟ್ಬಿಟ್ಟು ಹೂವು ಮುಡಿಸ್ಬಿಟ್ಟು ಸುಮ್ಮನೆ ಅಡಿಕೆ ಎಲೆ ಬಾಳೆಹಣ್ಣು ಕೊಡ್ತೀನಿ. ಯಾಕಂದರೆ ನಮ್ಮ ಮನೆ ಮಹಾಲಕ್ಷ್ಮಿ ನನ್ನ ಮಕ್ಕಳು ಹೆಣ್ಮಕ್ಳು ಇಬ್ಬರೂ. ಎರಡನೇವಳು ಇರಲಿಲ್ಲ. ಅವಳು ನನ್ನ ಮಗಳು ಹೇಳ್ತಾ ಇದ್ಲು,
ಅಮ್ಮ ಹಿಟ್ಟಿನೂ ಇರಬೇಕಿತ್ತು ಚೆನ್ನಾಗಿರ್ತಾಯಿತ್ತು ಅಂತ. ನೆಕ್ಸ್ಟ್ ಅವಳಿಗೆ ಅರಶಿನ ಕುಂಕುಮ ಬಾಳೆಹಣ್ಣು ಎಲ್ಲ ಕೊಟ್ಬಿಟ್ಟು ಅಡಿಕೆ ಎಲೆ ಎಲ್ಲನೂ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಕಿಚನಿಗೆ ಬಂದೆ ನಾನು. ತರಕಾರಿ ಎಲ್ಲ ನಮ್ಮ ಮನೆಯವ್ರು ಹಚ್ಚಿಟ್ಟಿದ್ರು ರಾತ್ರಿನೇ. ಹಾಗಾಗಿ ಇವಾಗ ಬರೀ ಈರುಳ್ಳಿ ಮತ್ತು ಟೊಮೆಟೊ, ಒಂದು ಕ್ಯಾಪ್ಸಿಕಮ್ ಹಚ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪೆಲ್ಲ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ. ಜೊತೆಗೆ ಇವಾಗ ಒಂದೇ ಒಂದು ಕ್ಯಾಪ್ಸಿಕಮ್ ಹಚ್ಕೊಳ್ತಾ ಇದ್ದೀನಿ. ಸಿಂಪಲಾಗಿ ನಾನು ಮಸಾಲೆ ಏನೂ ರುಬ್ತಾ ಇಲ್ಲ. ಮಸಾಲೆ ಎಲ್ಲ ರುಬ್ಬಿ ಹಾಕಿದ್ರೆ ನನ್ನ ಮಗಳು ತಿನ್ನಲ್ಲ. ಹಾಗಾಗಿ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಕ್ಯಾಪ್ಸಿಕಮ್ ಹಚ್ಚಿಟ್ಬಿಟ್ಟು ಬಟಾಣಿ ಕೂಡ ನೆನೆಸಿಟ್ಟಿದ್ದೀನಿ ರಾತ್ರಿನೇ. ಇವಾಗ ಟೊಮೆಟೊ ಹಚ್ಕೊಳ್ತಾ ಇದ್ದೀನಿ. 2 ಟೊಮೆಟೊ ಹಚ್ಚಿಟ್ಬಿಟ್ಟು ಆಮೇಲೆ ಈರುಳ್ಳಿ ಹಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೆಣಸಿನ್ಕಾಯಿ ಕೂಡ ತುರಿದು ಇಟ್ಕೊಂಡಿದ್ದೀನಿ. ಹಚ್ಚಿ ಹಾಕಲ್ಲ ಮೆಣಸಿನ್ಕಾಯಿ, ತುರಿದಾಕ್ತೀನಲ್ಲ ಹಾಗಾಗಿ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗಿಲ್ಲಿ. ಎಲ್ಲನೂ ರೆಡಿ ಮಾಡ್ಕೊಂಡು ಇವಾಗ ಲಾಸ್ಟಲ್ಲಿ ನಾನು ಈರುಳ್ಳಿ ಹಚ್ಕೊಳ್ತಾ ಇದ್ದೀನಿ. ಇದೆಲ್ಲ ರೆಡಿ ಮಾಡ್ಕೊಂಡ್ವಿ ಅಂತ ಅಂದರೆ ಪಲಾವ್ ಏನು ಲೇಟ್ ಆಗಲ್ಲ, ತುಂಬಾ ಬೇಗನೆ ಆಗುತ್ತೆ. ಇನ್ನೊಂದೇನಪ್ಪ ಅಂದರೆ ನನಗೆ ಪೀರಿಯಡ್ಸ್ ಇತ್ತು. ಹಂಗಾಗಿ ನಾನು ಫಸ್ಟು ಪೂಜೆ ಮುಗಿಸ್ಬಿಟ್ಟೋಣ, ಆಮೇಲೆ ತಿಂಡಿ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಫಸ್ಟು ಪೂಜೆ ಮುಗಿಸ್ಬಿಟ್ಟೆ ನಾನು. ಪೂಜೆ ಒಂದು ಆಯಿತು ಅಂದರೆ ಆಮೇಲೆ ಆದ್ರೂ ಏನೂ ಭಯ ಇರೋದಿಲ್ಲ. ಹಾಗಾಗಿ ನಾನು ಫಸ್ಟು ಪೂಜೆ ಎಲ್ಲ ಮುಗಿಸಿ ತಿಂಡಿ ಮಾಡಿ ಹೆಸ್ರು ಕಾಳಿಗೆ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡೆ. ಒಗ್ಗರಣೆ ಹಾಕಬೇಕು ಅನ್ನೋಷ್ಟರಲ್ಲಿ ಪೀರಿಯಡ್ಸ್ ಆಯಿತು. ಹಾಗಾಗಿ ವಿಡಿಯೋ ಅಲ್ಲಿಗೆ ಸ್ಟಾಪ್ ಮಾಡಿದೆ, ಒಗ್ಗರಣೆ ಏನೂ ಹಾಕಲಿಲ್ಲ. ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ ಇಟ್ಕೊಂಡು, ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡು, ಸಾಸಿವೆ ಚಟಪಟ ಅಂದಮೇಲೆ ಈರುಳ್ಳಿ ಮತ್ತು ಕರಿಬೇವು ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು, ಆಮೇಲೆ ತುರಿದಿರೋಂಥ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದು ಕೂಡ ಫ್ರೈ ಮಾಡಿಕೊಂಡು, ಇವಾಗ ಒಂದು ಕ್ಯಾಪ್ಸಿಕಮ್ ಹಚ್ಚಿಟ್ಕೊಂಡಿದ್ದಲ್ಲ ಅದನ್ನು ಫ್ರೈ ಮಾಡಿಕೊಂಡು, ಹಚ್ಚಿರೋಂಥ ಬೀನ್ಸು ಮತ್ತು ಕ್ಯಾರೆಟು, ನವಿಲುಕೋಸು ಇದಿಷ್ಟು ತೊಳೆದ್ಬಿಟ್ಟು ಹಾಕ್ಕೊಂಡು, ಜೊತೆಗೆ ನಾನು ನೆನೆಸಿಟ್ಕೊಂಡಿರೋಂಥ ಬಟಾಣಿ ಹಾಕ್ಬಿಟ್ಟು ಈ ಥರ ಒಂದು ಸರಿ ತಿರುವ್ಕೊಳ್ತಾ ಇದ್ದೀನಿ. ತಿರುವ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಪಲಾವು. ತುಂಬ ಸಿಂಪಲ್ಲಾಗಿ ಬೇಗನೂ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು. ಕರೆಂಟ್ ಕೂಡ ಹೋಗಿತ್ತು, ರಿಂಗ್ ಲೈಟ್ ಆನ್ ಆಗಿರಲಿಲ್ಲ. ಹಾಗಾಗಿ ಸ್ವಲ್ಪ ಈ ಥರ ಶ್ಯಾಡೋಸ್ ಎಲ್ಲ ಕಾಣಿಸ್ತಾ ಇದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಹಚ್ಚಿರೋಂಥ 2 ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಒಂದು ಸರಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ನಾನು ತೊಳೆದಿರೋಂಥ ಅಕ್ಕಿ ಹಾಕ್ಕೊಳ್ತೀನಿ. 2 ಬೌಲ್ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ತೊಳೆದ್ಬಿಟ್ಟು. ನಾನು ಮಾಮೂಲಿ ಸೊಸೈಟಿಲಿ ಕೊಡೋವಂಥ ಅಕ್ಕಿನೇ ಹಾಕ್ಕೊಳ್ತಾ ಇದ್ದೀನಿ. ಹಾಕಿಬಿಟ್ಟು ಇವಾಗ ಇದು ಕೂಡ ಒಂದು ಸರಿ ತಿರುಗಿಕೊಂಡು ನೆಕ್ಸ್ಟು ನಾನು ಅಕ್ಕಿ ಎಷ್ಟು ಹಾಕಿದ್ನೋ ಅದು 2 ಪಟ್ಟು ನೀರು ಹಾಕ್ಕೊಳ್ತೀನಿ. ಅಷ್ಟೇ, ಕರೆಕ್ಟಾಗಿ ಆಗುತ್ತೆ. ಸ್ವಲ್ಪ ಗಟ್ಟಿಯಾಗೂ ಆಗೋದಿಲ್ಲ, ಮೆತ್ತಗೂ ಆಗೋಲ್ಲ, ಕರೆಕ್ಟಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಒಂದು ಸರಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಬಿಟ್ಟು ಇವಾಗ ಸ್ವಲ್ಪ ಸಾಂಬಾರು ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಇದು ಕೂಡ ಒಂದು ಸರಿ ತಿರುಗ್ಕೊಳ್ತೀನಿ, ಇಲ್ಲಾಂದರೆ ತಳ ಹಿಡ್ದಂಗೆ ಆಗುತ್ತೆ. ಹಾಗಾಗಿ ನನ್ನ ಮಕ್ಕಳು ಹೊಟ್ಟೆ ಹಸಿವಾಗ್ತೈತಮ್ಮ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ರು. ಯಾಕಂದರೆ ಸ್ವಲ್ಪ ಲೇಟ್ ಆಗೋಯ್ತಲ್ಲ, ಇವತ್ತು ಪೂಜೆ ಎಲ್ಲ ಮಾಡಿ ಮಕ್ಳಿಗೆಲ್ಲ ಸ್ನಾನ ಮಾಡಿಸಿ ಮಾಡೋ ಅಷ್ಟರಲ್ಲಿ ಲೇಟ್ ಆಗೋಯಿತು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಒಂದು 2 ಸ್ಪೂನ್ ಸಾಂಬಾರು ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಜೊತೆಗೆ ಕಾಯಿ ತುರಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ. ಇದು ಒಂದು ಸರಿ ತಿರುಗ್ಬಿಟ್ಟು ಉಪ್ಪಾಗಿದೆಯಾ ಅಂತ ಒಂದು ಸರಿ ಚೆಕ್ ಮಾಡಿಕೊಂಡು, ಉಪ್ಪು ಸಾಲ್ಟೇಜ್ ಇದ್ದರೆ ಇವಾಗ ಹಾಕ್ಕೋಬೋದು. ಹಾಗಾಗಿ ನೆಕ್ಸ್ಟು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಕ್ಲೋಸ್ ಮಾಡಿಬಿಟ್ಟು ವಿಷಲ್ ಹಾಕ್ಬಿಟ್ಟು ಇದು ಒಂದು ವಿಷಲ್ ಹಾಕ್ಸ್ಕೊಂಡ್ರೆ ಸಾಕು, ಚೆನ್ನಾಗಿ ಆಗುತ್ತೆ. ನೆಕ್ಸ್ಟು ಇಲ್ಲಿ ನಾನು ಹೆಸ್ರು ಕಾಳು ನೆನೆಸಿ ಇಟ್ಟಿದ್ದೆ, ಅದು ಮೊಳಕೆ ಬಂದಿತ್ತು ಚೆನ್ನಾಗಿ. ಅದಕ್ಕೆ ಇವಾಗ ನಾನು ಸ್ವಲ್ಪ ತುರಿದಿರೋಂಥ ಕಾಯಿ ಹಾಗೆಯೇ ಸಣ್ಣದಾಗಿ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪು, ತುರಿದಿರೋಂಥ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ, ಒಗ್ಗರಣೆ ಹಾಕಬೇಕು ಅನ್ನೋಷ್ಟರಲ್ಲಿ ಪೀರಿಯಡ್ಸ್ ಆಯಿತು. ಹಾಗಾಗಿ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿದೆ. ನೆಕ್ಸ್ಟ್ ವಿಡಿಯೋ ಏನು ಮಾಡಲಿಲ್ಲ ನಾನು. ಹಾಗಾಗಿ ಇದೆಲ್ಲ ಒಂದು ಸರಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗಿತ್ತು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.